ಯಜಮಾನನ ಕೈಗಳಲ್ಲಿ. ಒಂದು ಸಣ್ಣ ಹಳ್ಳಿಯಲ್ಲಿ ರೇಚಲ್ ಎಂಬ ಮಹಿಳೆ ವಾಸಿಸುತ್ತಿದ್ದಳು. ಈತನ್ ಮತ್ತು ನೇತನ್ ಎಂಬ ಎರಡು ಹುಡುಗರ ಭಕ್ತಿಪೂರ್ಣ ತಾಯಿ. ಪ್ರತಿದಿನವೂ ಅವಳ ಮನೆ ನಗು, ಓಡುವ ಕಾಲುಗಳ ಶಬ್ದ ಮತ್ತು ಕೆಲವೊಮ್ಮೆ ಕೆಲವು ಜೋರಾದ ವಾದಗಳಿಂದ ತುಂಬಿರುತ್ತಿತ್ತು. ರೇಚಲ್ ತನ್ನ ಮಕ್ಕಳನ್ನು ದೇವರನ್ನು ಪ್ರೀತಿಸುವಂತೆ, ದಯಾಳುಗಳಾಗುವಂತೆ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಬಯಸಿದಳು. ಅವಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು. ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡುವುದು, ಮನೆ ಕೆಲಸದಲ್ಲಿ ಸಹಾಯ ಮಾಡುವುದು ಮತ್ತು ಮಲಗುವ ಮುಂಚೆ ಪ್ರಾರ್ಥನೆ ಮಾಡಲು ಕಲಿಸುವುದು. ಆದರೆ ದಿನಗಳು ಕಳೆದು ಹೋಗುತ್ತಿದ್ದಂತೆ ರೇಚಲ್ ಆಗಾಗ್ಗೆ ಬಳಲಿಕೆ ಅನುಭವಿಸುತ್ತಿದ್ದಳು. ಕೆಲವೊಮ್ಮೆ ಹುಡುಗರು ವಾದಿಸಿದಾಗ ಅಥವಾ ಕೇಳಲು ನಿರಾಕರಿಸಿದಾಗ ಅವಳು ಸುಮ್ಮನೆ ಕುಳಿತು ಯೋಚಿಸುತ್ತಿದ್ದಳು. ನಾನು ನಿಜವಾಗಿಯೂ ಅವರನ್ನು ಸರಿಯಾಗಿ ರೂಪಿಸುತ್ತಿದ್ದೇನೆಯೇ? ನಾನು ಇದನ್ನು ನನ್ನ ಸ್ವಂತ ಶಕ್ತಿಯಿಂದ ಮಾಡುತ್ತಿದ್ದೇನೆಯೇ? ಒಂದು ರಾತ್ರಿ ಹುಡುಗರು ನಿದ್ರಿಸುತ್ತಿದ್ದಾಗ ರೇಚಲ್ ತನ್ನ ಬೈಬಲ್ ತೆರೆದಳು. ಅವಳ ಕಣ್ಣುಗಳು ಒಂದು ವಚನದ ಮೇಲೆ ಬಿದ್ದವು. ಏಷಾಯ 10:15. ಕತ್ತರಿಸುವವನ ಕೈಗಳಲ್ಲಿ ಕೇವಲ ಒಂದು ಸಾಧನವಾಗಿರುವಾಗ ಕೋಡಲಿಯು ತನ್ನ ಬಗ್ಗೆ ಹೆಮ್ಮೆ ಪಡಬಹುದೇ? ಅವಳು ಅದನ್ನು ಮತ್ತೆ ಓದಿ ಮೃದುವಾಗಿ ನಕ್ಕಳು. ದೇವರು ಅವಳ ಹೃದಯದಲ್ಲಿ ಪಿಸುಗುಟ್ಟುತ್ತಿದ್ದಂತೆ ತೋರುತ್ತಿತ್ತು. ರೇಚಲ್, ನೀನು ನನ್ನ ಸಾಧನ. ನೀನು ಅವರನ್ನು ಒಬ್ಬರೇ ರೂಪಿಸುವುದಿಲ್ಲ, ನಾನು ರೂಪಿಸುತ್ತೇನೆ. ನೀನು ಸಾಧನ, ಆದರೆ ನಾನು ಯಜಮಾನ. ಆ ರಾತ್ರಿಯಿಂದ ಏನೋ ಬದಲಾಯಿತು. ಪ್ರತಿ ಬೆಳಗ್ಗೆ ತನ್ನ ಹುಡುಗರನ್ನು ಎಬ್ಬಿಸುವ ಮುಂಚೆ ರೇಚಲ್ ಒಂದು ಪ್ರಾರ್ಥನೆಯನ್ನು ಪಿಸುಗುಟ್ಟುತ್ತಿದ್ದಳು. ಪ್ರಭುವೇ, ಇಂದು ನನ್ನ ಮಾತುಗಳನ್ನು ಮಾರ್ಗದರ್ಶನ ಮಾಡಿ. ನೀವು ಪ್ರೀತಿಸುವಂತೆ ಅವರನ್ನು ಪ್ರೀತಿಸಲು ನನಗೆ ಕಲಿಸಿ. ವಿಷಯಗಳು ತಪ್ಪಾಗಿ ನಡೆದಾಗ ಸುರಿದ ಹಾಲು, ಮರೆತ ಪುಸ್ತಕಗಳು ಅಥವಾ ಹಠಮಾರಿ ಮನಸ್ಥಿತಿ ಅವಳು ಇನ್ನೂ ಶಕ್ತಿಹೀನಳಾಗಿ ಅನುಭವಿಸಲಿಲ್ಲ. ಅವಳು ಕೇವಲ ನಕ್ಕು ಮತ್ತೆ ಪ್ರಯತ್ನಿಸೋಣ ಎಂದು ಹೇಳಿದಳು. ದೇವರು ಅವಳ ಸಹನೆ ಮತ್ತು ಪ್ರೀತಿಯ ಮೂಲಕ ಅವರ ಹೃದಯಗಳನ್ನು ರೂಪಿಸುತ್ತಿದ್ದಾನೆಂದು ತಿಳಿದುಕೊಂಡು. ವರ್ಷಗಳ ನಂತರ ಈತಾನ್ ಮತ್ತು ನೇತನ್ ದಯಾಳು, ಗೌರವಯುತ ಯುವಕರಾಗಿ ಬೆಳೆದಾಗ ಜನರು ರೇಚಲ್ ಅವಳನ್ನು ಅಂತಹ ಅದ್ಭುತ ತಾಯಿ ಎಂದು ಹೊಗಳುತ್ತಿದ್ದರು. ಅವಳು ಕೇವಲ ನಕ್ಕು ಹೇಳುತ್ತಿದ್ದಳು, ಅದು ನಾನು ಅಲ್ಲ, ಅದು ದೇವರು. ನಾನು ಅವನ ಕೈಗಳಲ್ಲಿ ಇದ್ದೆ. ರೇಚಲ್ ಅಂತೆಯೇ ನಾವೆಲ್ಲರೂ ದೇವರ ಕೈಗಳಲ್ಲಿ ಸಾಧನಗಳು. ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಯಶಸ್ಸು ನಮ್ಮ ಸ್ವಂತವಲ್ಲ. ಅವು ದೇವರ ಕೃಪೆಯುತ ಉಡುಗೊರೆಗಳು. ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂಬುದರಲ್ಲಿ ಹೆಮ್ಮೆ ಪಡಬಾರದು. ಆದರೆ ಪ್ರತಿದಿನ ನಮ್ಮ ಮೂಲಕ ಕೆಲಸ ಮಾಡುವವನಿಗೆ ಧನ್ಯವಾದ ಹೇಳಬೇಕು. ಕೋಡಲಿಯು ಕಡಿಯುವವನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡಿದೆಯೇ? ಇಲ್ಲವೇ ಕರಗಸವು ತನ್ನನ್ನು ಹೆಲೆಯುವವನ ಮೇಲೆ ಹೆಚ್ಚಿಸಿಕೊಂಡಿದೆ? ಕೋಲು ತನ್ನನ್ನು ಎತ್ತಿದವನ ಮೇಲೆಯೇ ಬೀಸುವಂತೆ, ಅಥವಾ ಬೆತ್ತವು ತಾನು ಮರವಲ್ಲ ಎಂಬಂತೆ ತನ್ನನ್ನು ತಾನು ಎತ್ತಿಕೊಂಡ ಹಾಗೆ ಇರುವುದು. ಏಷಾಯ 10:15.